ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮಗೆ ಮನಸ್ಸಿದೆ, ಹೊರಗೆ ಜಗತ್ತಿನಲ್ಲಿ ವಸ್ತುಗಳಿವೆ. ನಮ್ಮ ಮನಸ್ಸು ಹಾಗೂ ಜಗತ್ತಿನ ವಸ್ತುಗಳ ಮಧ್ಯದಲ್ಲಿ ಇಂದ್ರಿಯಗಳಿವೆ. ಮನಸ್ಸು ಕಣ್ಣಿನ ಮೂಲಕ ರೂಪವನ್ನು ನೋಡುತ್ತದೆ, ಕಿವಿಯ ಮೂಲಕ ಶಬ್ದವನ್ನು ಕೇಳುತ್ತದೆ. ಹೀಗೆ ಇಂದ್ರಿಯಗಳಿಂದ ಮನಸ್ಸು ಹಾಗೂ ಹೊರ ಜಗತ್ತಿನ ವಸ್ತುಗಳ ಸನ್ನಿಕರ್ಷ ಅಥವಾ ಸಂಯೋಗವಾಗುತ್ತದೆ. ಅದೇ ವಿಷಯ ಸಂಘ. ವಸ್ತುವಿನ ಸಂಘವು ಹಿತಕರವಾಗಿದ್ದರೆ ಮನದಲ್ಲಿ ಸುಖದ ತೆರೆಗಳು ಏಳುತ್ತವೆ. ನಂತರ ಆ ವಸ್ತುವಿನ ಮೇಲೆ ಪ್ರೇಮ ಉಂಟಾಗುತ್ತದೆ. ಅದೇ ರಸಭಾವ. ನೋಡಿರದ, ಮುಟ್ಟಿರದ, ಕೇಳಿರದ ಅಥವಾ ಪರಿಭಾವಿಸದ ವಸ್ತುವಿನ ಮೇಲೆ ನಮಗೆಂದು ಪ್ರೇಮ ಉಂಟಾಗದು. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ವಿಷಯ ವಸ್ತುವಿನ ಸಂಘ ಉಂಟಾದರೆ ಮಾತ್ರ ಪ್ರೇಮ ರಸ ನಿರ್ಮಾಣವಾಗುತ್ತದೆ. ಧ್ಯಾಯತೋ ವಿಷಯಾನ್ ಪೂಸ ಸಂಗಸ್ತೇಷೋಪಜಾಯತೆ ಸಂಗಾತ ಸಂಜಾಯತೆ ಕಾಮ ಕಾಮತೋ ಕ್ರೋಧ ಬಿಜಾಯತೆ. ಈ ರಸದ ಸ್ವಭಾವವೇ ವಿಚಿತ್ರ. ಅದರಿಂದ ಸುಖಕ್ಕೆ ಕಾರಣವಾದ ವಸ್ತುವು ಸದಾ ಹತ್ತಿರದಲ್ಲೇ ಇರಬೇಕೆನಿಸುತ್ತದೆ. ವಿಷಯ ವಸ್ತುವು ಒಂದಿಷ್ಟು ಅಗಲಿದರೂ ಸಾಕು, ಮನದಲ್ಲಿ ಒಂದು ಬಗೆಯ ಕೊರತೆ, ಅಸಂತೋಷ ಉಂಟಾಗುತ್ತದೆ. ಈ ಕೊರತೆಯನ್ನು ಕಳೆಯುವುದಕ್ಕಾಗಲಿ ಆ ವಸ್ತುವು ಮತ್ತೆ ಬೇಕೆಂಬ ಬಯಕೆ ಉಂಟಾಗುತ್ತದೆ. ಇದೇ ವಿಷಯ ವಸ್ತುವಿನ ಭಾವನೆ ಉಂಟಾಗುತ್ತದೆ ಮನುಷ್ಯನಲ್ಲಿ.